Students, welcome to the digital learning from Department of Collegiate Education, and I am Sudha Rani, or Assistant Professor of Commerce, and I am working at Government First Grade College, Chiknaiknalli. Dear students, in the previous class we have discussed about the ಏನು ಹೇಳ್ತೀವಿ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಪ್ರಾಬ್ಲಮ್ಸನ್ನು ಕಲ್ತ್ಕೊಂಡಿದ್ದೀವಿ. ಆ್ಯಂಡ್ ಇನ್ ಟುಡೇಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಮೆಥಡ್ ಆಫ್ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್. ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಅಂದರೆ ಏನು, ಯಾವ ಮೆಥಡ್ಸ್ ಇದ್ದಾವೆ ಅಂತ ನಾವು ಈ ಸೆಷನ್ನಲ್ಲಿ ಕಲ್ತ್ಕೋತೀವಿ. ಓಕೆ, ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಅಂತ ಬಂದವಾಗ ಈಗ ಕಲೆಕ್ಷನ್ ಆಫ್ ದ ಫಿಗರ್ ಆಫ್ ಓವರ್ಹೆಡ್ ಆಫ್ ದ ಫ್ಯಾಕ್ಟ್ರಿ ಫಾರ್ ದ ಫ್ಯಾಕ್ಟ್ರಿ ಆ್ಯಸ್ ಎ ಹೋಲ್ ಆರ್ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಈಸ್ ನಾಟ್ ಎನಫ್. ನಾವೇನು ಅಂದ್ಕೊಂಡಿದ್ದೀವಿ, ಓವರ್ಹೆಡ್ಸ್ ಅಂತ ಅಂದರೆ ಡಿಫ್ರೆಂಟ್ ಏನು ಡಿಪಾರ್ಟ್ಮೆಂಟ್ಸ್ ಇರ್ತದೆ ಅಲ್ಲಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರೆ ಸಾಕಾಗಲಿಕ್ಕಿಲ್ಲ. ಇಟ್ ಈಸ್ ಕ್ಲಿಯರ್ಲಿ ನೆಸೆಸರಿ to ascertain how much of the overhead is to be debited to the cost of various jobs. ಪ್ರತಿಯೊಂದು ಜಾಬ್ಗೆ ಎಷ್ಟು ಓವರ್ಹೆಡನ್ನು ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಾಗಿದೆ ಸ್ಯಾಲರಿ ಈಸ್ 20,000 ಅಂತ. ಬರೀ ಇಷ್ಟು ಗೊತ್ತಾದರೆ ಸಾಲದು, ಅದನ್ನು ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟನ್ನು ಕೊಡಬೇಕು, ಯೂನಿಟ್ ವೈಸು ಒಂದೊಂದು ಯೂನಿಟಿಗೂ ಎಷ್ಟು ಖರ್ಚಾಯಿತು ಅಂತ ಹೇಗೆ ನಾವು ಅಲೋಕೇಟ್ ಮಾಡಬೇಕು, ಇದನ್ನು ನಾವು ಓವರ್ಹೆಡ್, ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಅಂತ ಹೇಳ್ತೀವಿ. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಅಬ್ಸಾರ್ಬಿಂಗ್ ದ ಓವರ್ಹೆಡ್ ಟು ಕಾಸ್ಟ್ ಯೂನಿಟ್ಸ್. ಬರೀ ನಾವು ಡಿಪಾರ್ಟ್ಮೆಂಟ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಾಲದು, ಆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀವಿ, ಒಂದು ಯೂನಿಟ್ಟಿಗೆ ಎಷ್ಟಾಯಿತು ಅನ್ನೋದನ್ನು ನಾವು ಹೇಳಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ absorption of overheads. We take up below the various implication of this process. However, if only one uniform type of work is done, ಯಾವುದೋ ಒಂದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಕ್ಟರಿಯಲ್ಲಿ ಅಂದರೆ the task is easy, and under such a situation the overhead expenses to be absorbed may be calculated by dividing the actual overheads ಬೈ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ವರ್ಕ್ ಡನ್. ಒಟ್ಟು ಎಷ್ಟು ಖರ್ಚಾಯಿತು, ನಾವು ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ವಿ ಅಂತ ತಿಳ್ಕೊಂಡು ಈಸಿಯಾಗಿ ಡಿವೈಡೆಡ್ ಬೈ ಮಾಡ್ಬೋದು. ಅಂದರೆ ಇವಾಗ ಟೋಟಲ್ ಓವರ್ಹೆಡ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮಾಡಿದ್ರೇ ನಿಮಗೆ ಸಿಕ್ಕೋಗ್ತದೆ ಏನು, ಒಂದು ಯೂನಿಟ್ಟಿಗೆ ಎಷ್ಟು ಓವರ್ಹೆಡ್ ಖರ್ಚು ಬಿತ್ತು ಅಂತ. ಬಟ್ ಇದು ನಾವು ಒನ್ ಆರ್ ಮೋರ್ ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಒಂದೇ ಟಾಸ್ಕ್ ಅಲ್ಲ, ಮಲ್ಟಿಪಲ್ ಟಾಸ್ಕ್ಸ್ ಇದೆ ಅಂತ ಅಂದಾಗ ನಾವು ಒಂದೊಂದು ವಿಷಯಕ್ಕೆ ಒಂದೊಂದು ತರಹದ ಓವರ್ಹೆಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯೂನಿಟ್ ವೈಸು ಎಲ್ಲ ಪ್ರೋಸೆಸ್ಸಿಗೂ ಒಂದೇ ಥರದ ರೇಟ್ ಏನಿರ್ತದೆ ಅದು ಅಪ್ಲಿಕಬಲ್ ಆಗಲ್ಲ. ವಿ ಹ್ಯಾವ್ ಟು ಸಿ ಮೆಥಡ್ಸನ್ನು ನೋಡಬೇಕಾಗ್ತದೆ. ಸೊ ಬಿಫೋರ್ ಗೋಯಿಂಗ್ ಟು ಮೆಥಡ್ಸ್, ಮೀನಿಂಗನ್ನು ನೋಡೋಣ. Absorption of overhead refers to charging of overheads to individual products or jobs. ಪ್ರತಿಯೊಂದು ಜಾಬಿಗೂ ಪ್ರತಿಯೊಂದು ಪ್ರಾಡಕ್ಟಿಗೂ ಓವರ್ಹೆಡನ್ನು ಅಲೋಕೇಟ್ ಮಾಡೋದು ಅಥವಾ ಚಾರ್ಜ್ ಮಾಡೋದನ್ನು ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ಹೆಡ್ಸ್ ಅಲಾಟೆಡ್ ಟು ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆರ್ ಕಾಸ್ಟ್ ಸೆಂಟರ್ ಓವರ್ ದ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ, ಪ್ರತಿಯೊಂದು ಕಾಸ್ಟ್ ಸೆಂಟರ್ಗೆ ಅದರ ಯೂನಿಟ್ಸ್ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಓವರ್ಹೆಡ್ಸನ್ನು ಚಾರ್ಜ್ ಮಾಡೋದಕ್ಕೆ ನಾವು, ಆ ಪ್ರೋಸೆಸ್ಸಿಗೆ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ದ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ ಈಸ್ ಡನ್ ಬೈ ಅಪ್ಲೈಯಿಂಗ್ ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್. ಹೇಗೆ ಮಾಡ್ತೀವಿ, ರೇಟ್ಸ್ ಇರುತ್ತೆ, ರೇಟ್ಸ್ ಮೇಲೆ ನಾವು ಚಾರ್ಜ್ ಮಾಡ್ತೀವಿ. The overheads allocated or apportioned over different cost centers or cost units are again absorbed into unit cost on some equitable basis. ಕೆಲವೊಂದು ನ್ಯಾಯಸಮ್ಮತವಾದ ಬೇಸಿಸ್ನ ಇಟ್ಕೊಂಡು ನಾವು ಯೂನಿಟ್ಸಿಗೆ ಮತ್ತೆ ಅಲೋಕೇಟ್ ಮಾಡಬೇಕಾಗತ್ತೆ.
ಸೊ ಮೆಥಡ್ಸ್ ಆಫ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್, ಮೆಥಡ್ಸನ್ನು ನೋಡೋಣ. ಮೊದಲನೇದು ಪ್ರೊಡಕ್ಷನ್ ಯೂನಿಟ್ ಮೆಥಡ್. ಒಂದು 6 ಮೆಥಡ್ಸ್ ಇದೆ ಮಕ್ಕಳೇ. ಇಲ್ಲಿ ಈ 6 ಮೆಥಡ್ಸಲ್ಲಿ ಯಾವ ಮೆಥಡ್ಡು ಯಾವ ಯೂನಿಟಿಗೆ ಅಥವಾ ಯಾವ ಕಾಸ್ಟ್ ಸೆಂಟರ್ಗೆ ಸೂಟ್ ಆಗುತ್ತೆ ನೋಡಿಕೊಂಡು ನಾವು ಅದಕ್ಕೆ ಅಪ್ಲೈ ಮಾಡ್ಕೋಬೇಕಾಗ್ತದೆ. ಪ್ರೊಡಕ್ಷನ್ ಯೂನಿಟ್ ಮೆಥಡ್ ಅಂದರೆ, ಅಂಡರ್ ದಿಸ್ ಮೆಥಡ್ ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ overhead cost by number of units produced or expected to be produced. ಇದು ತುಂಬ ಈಸಿ ಮೆಥಡ್ ಇದೆ. ಇಲ್ಲಿ ಟೋಟಲ್ ಓವರ್ಹೆಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ. ಆಗ ನಮಗೆ ಒಂದು ಏನು ಪ್ರೈಸ್ ಸಿಗ್ತದೆ ಆ ರೇಟಲ್ಲಿ ನಾವು ಓವರ್ಹೆಡನ್ನು ಚಾರ್ಜ್ ಮಾಡ್ತೀವಿ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟ್ರಿಗೆ. ನೆಕ್ಸ್ಟು ಸೆಕೆಂಡ್ ಒನ್, ಪರ್ಸೆಂಟೇಜ್ ಆಫ್ ಪ್ರೈಮ್ ಕಾಸ್ಟ್ ಮೆಥಡ್. ದಿಸ್ ಮೆಥಡ್ ಈಸ್ ಬೇಸ್ಡ್ ಆನ್ ದ fact that both materials as well as labor contribute in rising factory overheads. ಫ್ಯಾಕ್ಟ್ರಿ ಓವರ್ಹೆಡ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲೇಬರು ಮತ್ತು ಮೆಟೀರಿಯಲ್ಲು ಏನು ಫ್ಯಾಕ್ಟ್ ಇರ್ತದೆ, ಖರ್ಚು ಏನಿರ್ತದೆ ಅದರ ಬೇಸಿಸ್ ಮೇಲೆ ಮಾಡ್ತೀವಿ. ಹೆನ್ಸ್ ದ ಟೋಟಲ್ ಆಫ್ ದ ಟೂ, ದಟ್ ಈಸ್ ಪ್ರೈಮ್ ಕಾಸ್ಟ್, should be taken as base for absorbing the factory overhead. ಸೊ ಫ್ಯಾಕ್ಟ್ರಿ ಓವರ್ಹೆಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಲೇಬರು ಮತ್ತು ಮೆಟೀರಿಯಲ್ ಎರಡೂ ಸೇರ್ಕೊಂಡು ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಫ್ಯಾಕ್ಟ್ರಿ ಓವರ್ಹೆಡ್ಡು ಅದನ್ನು ಬೇಸ್ ಆಗಿ ತಗೋತೀವಿ. ಫಾರ್ಮುಲಾ ಹೇಗಿದೆ ಅಂದರೆ, ಓವರ್ಹೆಡ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರೊಡಕ್ಷನ್ ಓವರ್ಹೆಡ್ಸ್ ಆಫ್ ಎ ಡಿಪಾರ್ಟ್ಮೆಂಟ್ ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಇಂಟು 100. ಸೊ ಟೋಟಲ್ ಓವರ್ಹೆಡ್ ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್. ಆ ಪರ್ಟಿಕ್ಯುಲರ್ ಯಾವ ಡಿಪಾರ್ಟ್ಮೆಂಟಿಗೆ ಮಾಡ್ತಾ ಇದ್ದೀವೋ ಆ ಡಿಪಾರ್ಟ್ಮೆಂಟ್ನ ಟೋಟಲ್ ಓವರ್ಹೆಡ್ಡು ಡಿವೈಡೆಡ್ ಬೈ ಪ್ರೈಮ್ ಕಾಸ್ಟ್ ಇಟ್ಕೊಂಡು ನಾವು ಚಾರ್ಜ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಮೆಥಡ್, ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್. ಡೈರೆಕ್ಟ್ ಲೇಬರ್ ಕಾಸ್ಟ್ ಮೆಥಡ್ ಮೇಲೆ ಮಾಡ್ತೀವಿ. ಇಲ್ಲಿ ಸಿಂಪಲ್, ಇಲ್ಲೂ ಅಷ್ಟೇ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ನ ಟೋಟಲ್ ಓವರ್ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಕಾಸ್ಟನ್ನು ಹಾಕ್ಕೊಂಡು ಮಾಡಿದ್ರೆ ಅದು ಪರ್ಸೆಂಟೇಜ್ ಆನ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಆಗ್ತದೆ. ಅದೇ ರೀತಿ ಡೈರೆಕ್ಟ್ ಲೇಬರ್ ಹವರ್ ರೇಟ್ ಅಂತ ಒಂದು ಮೆಥಡ್ ಇದೆ. ಇಲ್ಲಿ ನಾವು ಲೇಬರ್ ಹವರ್ಸನ್ನು ಕೌಂಟಿಗೆ ತಗೋತೀವಿ. ಸೊ ಟೋಟಲ್ ಪ್ರೊಡಕ್ಷನ್ ಓವರ್ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಹವರ್ಸ್ ಮಾಡ್ತೀವಿ. ಈ ರೀತಿ ಕೂಡ ನಾವು ಯೂನಿಟ್ಸನ್ನು, ಅಂದರೆ ಒಂದು ಯೂನಿಟಿಗೆ ಎಷ್ಟು ಓವರ್ಹೆಡ್ ಬಿತ್ತು ಅಂತ ಫೈಂಡ್ ಔಟ್ ಮಾಡ್ತೀವಿ ಪರ್ ಹವರ್ ಮೇಲೆ, ಡೈರೆಕ್ಟ್ ಲೇಬರ್ ಹವರ್ಸ್ ಮೇಲೆ. ಅಂದರೆ ಡಿಫ್ರೆಂಟ್ ಪ್ರೋಸೆಸ್ಸು, ಡಿಫ್ರೆಂಟ್ ಜಾಬ್ಸು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಥವಾ ಜಾಬ್ಗೆ ಈ ಮೆಥಡ್ಗಳಲ್ಲಿ ಯಾವ ಮೆಥಡ್ ಸೂಟ್ ಆಗುತ್ತೆ ನೋಡಿಕೊಂಡು ನಾವು ನೇಚರ್ ಆಫ್ ವರ್ಕಿಂಗ್ ಮೇಲೆ ನಾವು ಮೆಥಡನ್ನು ಮಾಡ್ತೀವಿ. ಅದೇ ರೀತಿ 5ನೇದು ಮೆಷಿನ್ ಹವರ್ ರೇಟ್. ಮೆಷಿನ್ ಹವರ್ ರೇಟ್, the rate is calculated by dividing the estimated total of these expenses for a period by the estimated number of operational hours of the machines ಡ್ಯೂರಿಂಗ್ ದ ಪೀರಿಯಡ್. ಸೊ ಈ ಮೆಥಡ್ ಎಲ್ಲಿ ಅಪ್ಲೈ ಆಗುತ್ತೆ ಅಂದರೆ, ಎಲ್ಲಿ ಮೆಷಿನ್ ವರ್ಕ್ಸ್ ಜಾಸ್ತಿ ಇರುತ್ತೆ, ಪ್ರೈಮ್ ಆಗಿ ಮೆಷಿನ್ನೇ ನಮಗೆ ಫ್ಯಾಕ್ಟ್ರಿಯಲ್ಲಿ ಮೇಯ್ನ್ ಮೆಷಿನ್ನೇ ಜಾಸ್ತಿ ಒಂದು ಪ್ರೈಮ್ ಮೇಯ್ನ್ ಆಗಿ ಇರ್ತದೆ ಅಂಥ ಕಡೆ ನಾವು ಈ ಮೆಥಡನ್ನು ಅಪ್ಲೈ ಮಾಡ್ತೀವಿ. ಅಲ್ಲಿ ಒಂದು ಮೆಷಿನ್ನು 1 ಅವರಿಗೆ ಎಷ್ಟು ಓಡ್ತು, ಆ ಒನ್ ಅವರ್ ಮೆಷಿನ್ ಓಡಲಿಕ್ಕೆ ನಾವು ಎಷ್ಟು ಖರ್ಚು ಬರುತ್ತದೆ ನಮಗೆ, ಆ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಮೆಷಿನ್ ಹವರ್ ರೇಟ್ ಅಂದರೆ ಇಲ್ಲೇನು ಮಾಡ್ತೀವಿ ಅಂದರೆ, ಟೋಟಲ್ ಆಫ್ ಎಕ್ಸ್ಪೆನ್ಸಸ್ಸು, ಒಟ್ಟು ಎಕ್ಸ್ಪೆನ್ಸಸ್ ಎಷ್ಟು ಮತ್ತು ಆ ಮೆಷಿನ್ ಎಷ್ಟು ಗಂಟೆ ಓಡ್ತು, ನಮಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮೆಷಿನ್ ಎಷ್ಟು ಎಕ್ಸ್ಪೆನ್ಸಸ್ ಬಂತು, ಹಾಗೆ ಡಿವೈಡೆಡ್ ಬೈ ಆ ಎಕ್ಸ್ಪೆನ್ಸಸ್ ಆಗೋಕ್ಕೆ ಎಷ್ಟು ಹವರ್ ಓಡ್ತು. ಇದನ್ನು ಮಾಡಿದ್ರೆ ಒಂದು ಮೆಷಿನ್ನು 1 ಅವರ್ ಓಡಲಿಕ್ಕೆ ಎಷ್ಟು ಖರ್ಚು ಬಿತ್ತು ಅನ್ನೋದು ಸಿಗತ್ತೆ. ಇದು ಕೂಡ ಒಂದು ಮೆಥಡ್ ಆಗಿದೆ, ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ನ ಒಂದು ಮೆಥಡ್ ಆಗಿದೆ. ಆ್ಯಂಡ್ 6th ಒನ್, ಲಾಸ್ಟ್ ಒನ್, ರೇಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಮೆಥಡ್. ಇಲ್ಲಿ ಟೋಟಲ್ ಓವರ್ಹೆಡ್ಡು ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ದಿಸ್ ಈಸ್ ನಥಿಂಗ್ ಬಟ್ ದ ಫಸ್ಟ್ ಮೆಥಡ್. ನಾವು ಎಷ್ಟು ಪ್ರೊಡಕ್ಷನ್ ಮಾಡಿದ್ವಿ, ಎಷ್ಟು ಖರ್ಚು ಬಿತ್ತು, ಅಮೌಂಟ್ ಆಫ್ ಓವರ್ಹೆಡ್
ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ಸೇಮ್ ಫಸ್ಟ್ ಮೆಥಡ್ ಥರನೇ ಮಾಡಿದ್ರೆ ಒಂದು ಯೂನಿಟಿಗೆ ಎಷ್ಟು ಖರ್ಚು ಬಿತ್ತು, ಯಾವುದೇ ಒಂದು ಈಗ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ ಇರುತ್ತೆ ಅಂತ ಇಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಎ 10,000 rupees, 500 units. So 10,000 divided by 500. Department B 20,000 rupees, 1,000 units. Department C 35,000 rupees. ನಂಬರ್ ಆಫ್ ಯೂನಿಟ್ಸ್ ಬಂದು 1,500. ಈ ರೀತಿ ಮಾಡಿದ್ರೆ ಒಂದು ಯೂನಿಟಿಗೆ ಎಷ್ಟು ಖರ್ಚು ಬಿತ್ತು ಅಂತ ಸಿಗತ್ತೆ. ಸೊ ದೀಸ್ ಆರ್ ದ 6 ಮೆಥಡ್ಸ್ ಟು ಚಾರ್ಜ್ ದ ಅಥವಾ ಟು ಅಬ್ಸಾರ್ಬ್ ದ ಓವರ್ ಹೆಡ್. ಇದನ್ನು ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಮತ್ತು ಮೆಥಡ್ಸ್ ಆಫ್ ಓವರ್ ಹೆಡ್ ಅಂತ ನೋಡ್ತೀವಿ ಮಕ್ಕಳೇ. ಸೊ ಇಷ್ಟು ನೀವು ಈ ಸೆಷನ್ನಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳೇ. ಏನೇನು ಮೀನಿಂಗ್ ಆಫ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಮತ್ತು ಮೆಥಡ್ಸ್ ಆಫ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್. ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟುಡ್. In the next session we will discuss another topic. Until then, have a nice day. Thank you for listening.